ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಹಾಯ್, ನಾನು ನಿಮ್ಮ ರತ್ನ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಯಾರ್ದು ಮದುವೆ ಏನು ಅಂತ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಇವಾಗ ರೀಸೆಂಟಾಗಿ ಆಯಿತು ಮದುವೆ. ಎಲ್ಲಿ ಅಂದರೆ ವಿದ್ಯಾರಣ್ಯಪುರದಲ್ಲಿ ನಡೆದಿದ್ದ ಮದುವೆ. ಇದು ರೀಸೆಂಟಾಗಿ ನಾರ್ತ್ ಈಸ್ಟ್ ಮದುವೆ. ನಾರ್ತ್ ಈಸ್ಟ್ ಬಂದು ಯಾರಪ್ಪ ಅಂತ ಕೇಳಿದ್ರೆ, ನಾನು ಬಂದು ಗೌಡಸು, ಹಸ್ಬೆಂಡ್ ಬಂದು ನಾರ್ತ್ ಈಸು. ಸೊ ಹಸ್ಬೆಂಡ್ ಅಕ್ಕನ ಮಗಳದ್ದು ಮದುವೆ ಇತ್ತು. ಸೊ ಅಲ್ಲಿ ಹೋಗಿದ್ವಿ, 3 ದಿವಸ ಅಲ್ಲೇ ಸ್ಟೇ ಆಗಿದ್ವಿ. ಹೇಗಾಯಿತು ಏನು ಅಂತ ಬನ್ನಿ ತಿಳಿಸ್ಕೊಡ್ತೀನಿ. ಇದು ಬಂದು ಫಸ್ಟ್ ಡೇದು 3 ದಿವಸ ಕಂಟಿನ್ಯೂಸ್ ಆಗಿ ನಾವು ಅಲ್ಲೇ ಸ್ಟೇ ಆಗಿದ್ವಿ. ಸೊ ಅದರಿಂದ ಎಲ್ಲ ಲಗೇಜು ತೊಗೊಂಡು ಹೋಗ್ಬೇಕಾಗಿತ್ತು. ಇದೆಲ್ಲ ನಮ್ಮ ಯಜಮಾನ್ರು ಅಕ್ಕಂಗೆ ಕೊಡಬೇಕಾಗಿತ್ತು ನಮ್ಮ ಕಡೆಯಿಂದ. ಸೊ ಗಿಫ್ಟ್ಸ್, ಇದು ಸ್ಯಾರೀಸು, ಹೆಣ್ಣಿಗೆ ಸ್ಯಾರಿ ಆ ಥರ ಎಲ್ಲ ಕೊಡಬೇಕಿತ್ತು ಅಂದ್ಬಿಟ್ಟು ಎಲ್ಲ ತೊಗೊಂಡೋಗಿದ್ವಿ. ಇದು ಬಂದು ನಮ್ಮ ರೂಮು. ಸೊ ಯಶವಂತಪುರದಲ್ಲಿ ನೇಮ್ ಬಂದೇ ಕಷ್ಟ ಆಗಿತ್ತು. ಇದು ಇವೆಂಟ್ ನಡೆಯೋ ಪ್ಲೇಸೇ ಇದು. ಸೊ ತುಂಬ ಚೆನ್ನಾಗಿತ್ತು. ಹೋಟೆಲ್ಸ್ ರೂಮು, ಎಲ್ಲರಿಗೂ ಒಂದೊಂದು ರೂಮ್ ಇತ್ತು. ಸೊ ನಮ್ಮ ಫ್ಯಾಮಿಲಿಗೆ ಒಂದು ರೂಮ್ ಕೊಟ್ಟಿದ್ರು. ಸೊ ಹೋಟೆಲ್ ರೂಮ್ ಬಂದು ತುಂಬ ಚೆನ್ನಾಗಿತ್ತು. ಇದು ಫಸ್ಟ್ ಡೇ ಮೆಹಂದಿ ಡಾನ್ಸ್ ಪ್ರಾಕ್ಟೀಸ್, ಮೆಹಂದಿ ಶಾಸ್ತ್ರಕ್ಕೆ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾವಳು ನನ್ನ ಮಗಳು. ಚೆನ್ನಾಗಿ ಇವಾಗ ಒಂದು ಮೆಹಂದಿಗೆ ರೆಡಿ ಆಗಬೇಕು. ಸೊ ನಾನು ನನ್ನ ಮಗಳು ಇವತ್ತು ಒಂದೇ ಥರ ಡ್ರೆಸ್ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಹೀಗೆ ನೋಡ್ತಾ ಇರಿ. ಈ ನೈಲ್ ಆರ್ಟ್ ಮಾಡಿಸಿದ್ದೀನಿ ಫಸ್ಟ್ ಟೈಮು. ಯಪ್ಪ, ಯಾರಿಗೂ ಬೇಡ ಆಗಿದ್ರೆ ಇದ್ರಲ್ಲಿ ಬಟ್ಟೆ ಹಾಕೊಳಕ್ಕಾಗ್ತಿಲ್ಲ, ಮೇಕಪ್ ಮಾಡ್ಕೊಳಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿದೆ. ಬಟ್ ಯಾವಾಗಲೂ ಈ ಫಿಲಮ್ ಹೀರೋಯಿನ್ಸ್ ಎಲ್ಲ ಅದು ಹೆಂಗೆ ಹಾಕೊಂಡು ಮೇಂಟೈನ್ ಮಾಡ್ಕೊಳ್ಳೋ ಗೊತ್ತಿಲ್ಲ. ನನಗೊಂದು ತೆಗೆದು ಬಿಸಾಕ್ಬಿಡೋಣ ಅನಿಸಿದೆ. ಒಂದು ಪ್ಯಾಂಟ್ ಹೇಳ್ಕೊಳಕ್ಕಾಗ್ತಿಲ್ಲ. ಇದು ಎಷ್ಟು ಹಿಂಸೆ ಆಗ್ತಿದೆ ಅಂದರೆ, ನಾವು ನಿನ್ನೆನೇ ಮೆಹಂದಿ ಎಲ್ಲ ಹಾಕೊಂಡು ಬಂದಿದ್ವಿ. ಅಂದರೆ ಮನೇಲೂ ಮೆಹಂದಿ ಶಾಸ್ತ್ರ ಮಾಡಿದ್ರು, ಇಲ್ಲಿ ಈವೆಂಟ್ಗೆ ಅಂತ ಅವ್ರು ಮೆಹಂದಿ ಶಾಸ್ತ್ರ ಮಾಡ್ತಿದ್ದಾರೆ. ಸೊ ಬನ್ನಿ, ಯಾವ ಡ್ರೆಸ್ ಹಾಕೋತೀವಿ ಅಂತ ತೋರಿಸ್ತೀವಿ, ನಾವು ಹೆಂಗೆ ರೆಡಿ ಆಗ್ತೀವಿ ಅಂತ. ರೆಡಿ ಆಗಿದ್ದೀವಿ. ಇದು ನಮ್ಮ ಔಟ್ಫಿಟ್. ಅಮ್ಮ ಮಗಳು ಟ್ವಿನಿಂಗ್ ಮಾಡಿದ್ದೀವಿ. ನನ್ನ ಹಸ್ಬೆಂಡ್ ಔಟ್ಫಿಟ್, ಇದು ನನ್ನ ಮಗಂದು. ಅವರಿಬ್ರು ಗ್ರೀನ್ ಕಲರ್ ತೊಗೊಂಬಂದಿಲ್ಲ ಮೆಹಂದಿಗೆ, ಬಟ್ ನಾವು ಮಾತ್ರ ಅಮ್ಮ ಮಗಳು ತೊಗೊಂಬಂದಿದ್ದು. ಸೊ ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ. ಬ್ಲಾಗ್ ನಾನು ಫಸ್ಟೇ ಹಾಕಿದ್ದೀನಲ್ಲ, ಅದು ವೆಲ್ಕಮಿಂಗ್ ವಿಡಿಯೋ. ಸೊ ವೆಲ್ಕಮ್ ಅಂತೂ ಸೂಪರ್ ಆಗಿತ್ತು. ಸೊ ಎಲ್ಲ ರೆಡಿಯಾಗಿ ಕೆಳಗಡೆ ಬಂದ್ವಿ. ಫೋಟೋಶೂಟು, ವಿಡಿಯೋ ಶೂಟು ಇದೆ. ಇವಳೇ ಬಂದು ಬ್ರೈಡ್ ಪೂಜಾ ಅಂದ್ಬಿಟ್ಟು. ಸೊ ನಾವು ಕೆಳಗಡೆ ಹೋಗಿ ಎಲ್ಲ ಫೋಟೋಶೂಟ್ ಮಾಡಿ. ಇದೆಲ್ಲ ನಮ್ಮ ಹಸ್ಬೆಂಡ್ ರಿಲೇಷನ್ನೇ, ಯಾಕೆಂದರೆ ನಮ್ಮ ರಿಲೇಟಿವ್ ಯಾರೂ ಇಲ್ಲ ಇದರಲ್ಲಿ. ಹಸ್ಬೆಂಡ್ ಕಡೆ ನೋಡಿ, ಇದು ಬ್ರೈಡು ವೆಲ್ಕಮ್ ಆಗ್ತಿದೆ. ಫುಲ್ ನಾರ್ತ್ ಈಸ್ಟ್ ಸ್ಟೈಲ್ ಮದುವೆ ಅಲ್ಲ. ಸೊ ಎಲ್ಲ ಫುಲ್ ಸಖತ್ತಾಗಿದೆ ನೋಡಿ. ಹಾಗೆ हाय करो, हाय करो, हाय करो, हाय हाय. ಇದು ಹುಡುಗಿ ಅಂದರೆ ಹುಡುಗ ಇದ್ದಾರಲ್ಲ, ಅವ್ರ ಅಕ್ಕ ಇವರು ನೋಡಿ. ಹುಡುಗ ಅವರೇ. ಸೊ ಹುಡುಗಿ ತಮ್ಮ ಇವನು ಬಂದುಬಿಟ್ಟು. ಸೊ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು. ಫುಲ್ಲು ನಾರ್ತ್ ಈಸ್ಟಲ್ಲಿ ಜಾಸ್ತಿ ಡ್ಯಾನ್ಸೇ ಇರುತ್ತೆ. ಇವರಿಬ್ಬರು ನಮ್ಮ ಯಜಮಾನ್ರು ಅಕ್ಕಂದಿರು. ಇವ್ರ ಮಗಳದೇ ಮದುವೆ ಅಂದರೆ ಹುಡುಗಿ ನೋಡಿ. ಸೊ ಫುಲ್ ಚೆನ್ನಾಗಿತ್ತು. ಇದು ಬಂದು ಸೆಟಪ್ಪು, ಮೆಹಂದಿ ಸೆಟಪ್ಪು. ಇದು ಬಂದುಬಿಟ್ಟು ಹುಡುಗ ಹುಡುಗಿದು ಎಂಟ್ರಿ ಆಗ್ತಿದೆ.
दिया आपने, चले क्या मैम? दोस्त चाहिए मेरे भी करिए। तो जब से भूख लगी होती अभी तो मूवी नहीं है बोलती है। वेस्ट ना हो जाए। क्यों? उसकी भी फोटो डन विथ हल्दी खत्म हो गया. ಹಲ್ದಿ ಅಲ್ಲ मेहंदी ಮೆಹಂದಿ Sorry. ಮೆಹಂದಿ ಮುಗೀತು ಮಲ್ಕೊಳಕ್ಕೆ ಬಂದಿದ್ದೀವಿ ಇವಾಗ. ಸೊ ಬೆಳಿಗ್ಗೆ ಅರ್ಶಿನದ್ದು ಹಲ್ದಿ ಶಾಸ್ತ್ರ. ಸೊ ಬೆಳಿಗ್ಗೆ ಎದ್ದು ಹಲ್ದಿ ಶಾಸ್ತ್ರ ಮುಗಿಸ್ಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಹಲ್ದಿ ಶಾಸ್ತ್ರದಲ್ಲಿ ಏನೇನಾಗುತ್ತೆ ಅಂತ ವಿಡಿಯೋ ಮಾಡಾಕ್ತೀನಿ. ನೋಡಿ, ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ತುಂಬ ಬರ್ತಿದೆ. ಬಾಯ್, ಗುಡ್ ನೈಟ್.